ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತಿಳಿದುಕೊಳ್ಳುತ್ತಿರುವ ಅತ್ಯಂತ ಪವಿತ್ರವಾದ ಶಕ್ತಿಯುತವಾದ ಲಲಿತಾ ಸಹಸ್ರನಾಮದ ಸಂಪೂರ್ಣ ಮಹತ್ವ ಮತ್ತು ಅದರ ಅದ್ಭುತ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿದಿನ ಲಕ್ಷಾಂತರ ಭಕ್ತರು ಪಠಿಸುವ ಈ ಸ್ತೋತ್ರದ ಹಿಂದಿರುವ ರಹಸ್ಯವೇನು? ಇದನ್ನು ಓದಿದರೆ ಜೀವನದಲ್ಲಿ ಏನು ಬದಲಾವಣೆ ಬರುತ್ತದೆ? ಇವೆಲ್ಲವನ್ನು ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಲಲಿತಾ ಸಹಸ್ರನಾಮ ಎಂದರೇನು? ಸಹಸ್ರನಾಮ ಅಂದರೆ 1000 ಹೆಸರುಗಳು. ಲಲಿತಾ ಸಹಸ್ರನಾಮದಲ್ಲಿ ದೇವಿ ಲಲಿತಾ ತ್ರಿಪುರ ಸುಂದರಿಯ 1000 ಪವಿತ್ರ ನಾಮಗಳನ್ನು ವರ್ಣಿಸಲಾಗಿದೆ. ಇದು ಬ್ರಹ್ಮಾಂಡ ಪುರಾಣದ ಒಂದು ಭಾಗವಾಗಿದ್ದು, ಹಯಗ್ರೀವ ಅವತಾರವು ಅಗಸ್ತ್ಯ ಮಹರ್ಷಿಗೆ ಈ ಮಹಿಮೆಯನ್ನು ತಿಳಿಸಿದನು. ಪ್ರತಿ ಹೆಸರು ಒಂದು ಮಂತ್ರದಂತೆ. ಪ್ರತಿ ನಾಮವು ದೇವಿಯ ಒಂದು ಶಕ್ತಿಯನ್ನು, ಒಂದು ಗುಣವನ್ನು ಸೂಚಿಸುತ್ತದೆ. ಲಲಿತಾ ಸಹಸ್ರನಾಮದ ವಿಶೇಷತೆ. ಇದರಲ್ಲಿ ಒಂದು ಮಹತ್ವವಿದೆ. ವಿಷಯ ಏನೆಂದರೆ ಇದರ 1000 ಹೆಸರುಗಳಲ್ಲಿ ಒಂದೂ ಪುನರಾವರ್ತನೆ ಇಲ್ಲ. ಪ್ರತಿ ಪದವು ಶುದ್ಧ ಮಂತ್ರ. ಯಾವುದೇ ಅಲಂಕಾರ ಪದಗಳಿಲ್ಲ. ಶುದ್ಧ ದೈವಿಕ ಶಕ್ತಿ ಮಾತ್ರ ಇದೆ. ಲಲಿತಾ ದೇವಿಯ ಮಹತ್ವ. ಲಲಿತಾ ದೇವಿ ಎಂದರೆ ಆದಿಪರ ಶಕ್ತಿ. ಸೃಷ್ಟಿ, ಸ್ಥಿತಿ, ಲಯ ಈ 3 ಕಾರ್ಯಗಳ ಮೂಲ ಶಕ್ತಿ. ಅವಳು ಕರುಣೆ, ಸೌಂದರ್ಯ, ಶಕ್ತಿ ಮತ್ತು ಜ್ಞಾನಗಳ ರೂಪವಾಗಿದ್ದಾಳೆ. ಅವಳನ್ನು ಪೂಜಿಸಿದರೆ ಜೀವನದಲ್ಲಿ ಸಂಪೂರ್ಣ ಸಮತೋಲನ ಬರುತ್ತದೆ. ಲಲಿತಾ ಸಹಸ್ರನಾಮವನ್ನು ಭಕ್ತಿಯಿಂದ ಪಠಿಸಿದರೆ ದೀರ್ಘ ಆಯುಷ್ಯ ಮತ್ತು ಆರೋಗ್ಯ ದೊರೆಯುತ್ತದೆ. ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ಸಿಗುತ್ತದೆ. ಕೋಪ, ಆಸೆ, ದುಃಖ ಕಡಿಮೆಯಾಗುತ್ತದೆ. ಮನೆಗೆ ಐಶ್ವರ್ಯ ಮತ್ತು ಸಮೃದ್ಧಿ ಬರುತ್ತದೆ. ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ನಿತ್ಯ ಪಠಣೆ ಮಾಡಿದರೆ ಆತ್ಮಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಸಿಗುತ್ತದೆ. ಮಾನಸಿಕ ಮತ್ತು ಆಧ್ಯಾತ್ಮಿಕ ಲಾಭಗಳು. ಈ ಸ್ತೋತ್ರ ಪಠಿಸುವುದು ಜ್ಞಾನದಂತೆ ಕೆಲಸ ಮಾಡುತ್ತದೆ. ಮನಸ್ಸು ಶಾಂತವಾಗುತ್ತದೆ. ಒತ್ತಡ ಕಡಿಮೆಯಾಗುತ್ತದೆ. ಏಕಾಗ್ರತೆ ಹೆಚ್ಚುತ್ತದೆ. ಒಳಗಿನ ಶಕ್ತಿ ಜಾಗೃತವಾಗುತ್ತದೆ. ಇದು ಕೇವಲ ಪೂಜೆಯಲ್ಲ, ಇದು ಜೀವನವನ್ನು ಬದಲಾಯಿಸುವ ಸಾಧನೆ. ಯಾವಾಗ ಮತ್ತು ಹೇಗೆ ಪಠಿಸಬೇಕು? ಲಲಿತಾ ಸಹಸ್ರನಾಮವನ್ನು ಬೆಳಿಗ್ಗೆ ಅಥವಾ ಸಂಜೆ ಪಠಿಸುವುದು ಉತ್ತಮ. ಶುಕ್ರವಾರ ಪಠಿಸಿದರೆ ವಿಶೇಷ ಫಲ. ನವರಾತ್ರಿ ಸಮಯದಲ್ಲಿ ಪಠಿಸಿದರೆ ಹೆಚ್ಚಿನ ಫಲ. ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಪಠಿಸಬೇಕು. ಒಬ್ಬ ಮನುಷ್ಯ ತನ್ನ ಜೀವಿತ ಕಾಲದಲ್ಲಿ ಒಂದೇ ಒಂದು ಬಾರಿಗೆ ಈ ಸಹಸ್ರನಾಮವನ್ನು ಪಠಿಸಿದರೆ ಉಂಟಾಗುವ ಫಲಗಳು. ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಹೊಂದುವ ಫಲಕ್ಕಿಂತ ಅಧಿಕ ಫಲವನ್ನು ಪಡೆಯುತ್ತಾನೆ. ಕಾಶಿಯಲ್ಲಿ ಹಲವಾರು ಲಿಂಗಗಳನ್ನು ಪ್ರತಿಷ್ಠಾಪಿಸುವುದಕ್ಕಿಂತ ಹೆಚ್ಚಿನ ಪುಣ್ಯವನ್ನು ಪಡೆಯುತ್ತಾನೆ. ಗಂಗೆಯ ತಟದಲ್ಲಿ ಮಾಡುವ ಅಶ್ವಮೇಧ ಯಾಗಕ್ಕಿಂತ ಅಧಿಕ ಪುಣ್ಯ ದೊರೆಯುತ್ತದೆ. ಸಹಸ್ರನಾಮದಲ್ಲಿನ ಯಾವುದೇ ಒಂದು ನಾಮವನ್ನು ಉಚ್ಚರಿಸಿದರೂ ಸಹ ಅವನ ಸಕಲ ಪಾಪಗಳಿಂದ ಮುಕ್ತನಾಗುತ್ತಾನೆ. ಒಬ್ಬ ಶಾಸ್ತ್ರವಿಧಿತ ಕರ್ಮಗಳನ್ನು ಮಾಡದೇ ಇರುವುದರಿಂದ ಉಂಟಾಗುವ ಪಾಪಗಳು ಸಹ ಸಹಸ್ರನಾಮದ ಪಠಣದಿಂದ ನಿರ್ಮೂಲನೆಯಾಗುತ್ತವೆ. ಒಬ್ಬನು ಈ ಸಹಸ್ರನಾಮವನ್ನು ನಿತ್ಯ ಪಠಿಸುತ್ತಿದ್ದರೆ ಲಲಿತಾಂಬಿಕೆಯ ಅವನ ಬಗ್ಗೆ ಅತೀವ ಸಂತೋಷವನ್ನು ಹೊಂದಿ ಅವನ ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ. ಈ ಸಹಸ್ರನಾಮವನ್ನು ಒಬ್ಬ ನಿತ್ಯವೂ ಪಠಿಸದೇ ಇದ್ದರೆ ಅವನನ್ನು ಭಕ್ತನೆಂದು ಪರಿಗಣಿಸಲಾಗದು ಎಂದು ಹೇಳಲಾಗುತ್ತದೆ. ಒಬ್ಬ ಭಕ್ತನು ಭಕ್ತನೆನಿಸಿಕೊಳ್ಳಬೇಕಾದರೆ ತನ್ನ ಪೂಜಿಸುವ ದೈವದ ಬಗ್ಗೆ ಅವನಿಗೆ ಅಗಣಿತ ಪ್ರೀತಿ ಇರಬೇಕು. ಲಲಿತಾಂಬಿಕೆಯು ಅಂತಹ ಭಕ್ತಿಯನ್ನು ಹುಟ್ಟುಹಾಕುತ್ತಾಳೆ. ಈ ಸಹಸ್ರನಾಮವನ್ನು ನಿತ್ಯವೂ ಸಂಪೂರ್ಣವಾಗಿ ಪಠಿಸಿದರೆ ಮಾತ್ರ. ಇದನ್ನು ನಿತ್ಯವೂ ಪಠಿಸಲು ಆಗದಿದ್ದರೆ ಕಡೆ ಪಕ್ಷಗಳಲ್ಲಿ ಹಬ್ಬ ಹರಿದಿನಗಳಲ್ಲಾದರೂ ಪಠಿಸಬೇಕು. ಮುಖ್ಯ ದಿವಸಗಳೆಂದರೆ ಸಂಕ್ರಾಂತಿ ಅಥವಾ ವಿಷು, ಉತ್ತರಾಯಣ ಮತ್ತು ದಕ್ಷಿಣಾಯಣ ಪುಣ್ಯಕಾಲಗಳು ಮೊದಲಾದವುಗಳು. ಸಹಸ್ರನಾಮವನ್ನು ಪಠಿಸಲು ಇತರೆ ಶುಭ ದಿನಗಳೆಂದರೆ ಅಷ್ಟಮಿ, ನವಮಿ ಮತ್ತು ಚತುರ್ದಶಿಗಳಲ್ಲಿ ಮತ್ತು ಶುಕ್ರವಾರಗಳಂದು ಪಠಿಸಬೇಕು. ಎಲ್ಲದಕ್ಕಿಂತ ಹೆಚ್ಚು ಪ್ರಶಸ್ತವಾದ ಸಮಯವು ಹುಣ್ಣಿಮೆಯಾಗಿದೆ. ಪೂರ್ಣಚಂದ್ರನ ದರ್ಶನವನ್ನು ಪಡೆದ ನಂತರ ಒಬ್ಬರು ಈ ಸಹಸ್ರನಾಮವನ್ನು ಪಠಿಸಬೇಕು. ತನ್ನ ಹಾಗೂ ತನ್ನ ಸಂಗಾತಿಯ
ಮತ್ತು ಮಕ್ಕಳ ಜನ್ಮ ನಕ್ಷತ್ರಗಳಿರುವ ದಿನಗಳೂ ಸಹ ಲಲಿತಾ ಸಹಸ್ರನಾಮ ಪಠಣಕ್ಕೆ ಅತ್ಯಂತ ಪ್ರಶಸ್ತ ದಿನಗಳೆಂದು ಪರಿಗಣಿಸಲಾಗಿದೆ. ಒಬ್ಬರು ಜ್ವರದ ತಾಪದಿಂದ ಬಳಲುತ್ತಿದ್ದರೆ ಅಂಥವರ ತಲೆಯ ಮೇಲೆ ಕೈ ಇರಿಸಿ ಈ ಲಲಿತಾ ಸಹಸ್ರನಾಮದ ಪಠಣವನ್ನು ಕೈಗೊಂಡಲ್ಲಿ ಅವರ ದೇಹದ ಉಷ್ಣತೆಯು ಶಮನಗೊಂಡು ಇತರೆ ವಿಧವಾದ ಬಾಧೆಗಳು ಇಲ್ಲವಾಗುತ್ತವೆ. ಒಂದು ವೇಳೆ ಒಬ್ಬರಿಗೆ ಶಾರೀರಿಕ ಯಾತನೆಗಳಿದ್ದರೆ ಅವರು ಲಲಿತಾ ಸಹಸ್ರನಾಮವನ್ನು ಪಠಿಸುವುದರಿಂದ ಅವರಲ್ಲಿ ಯಾತನೆಗಳು ಕಡಿಮೆಯಾಗುತ್ತವೆ. ಪವಿತ್ರ ಭಸ್ಮದ ಮೇಲೆ ಕೈ ಇರಿಸಿ ಈ ಸಹಸ್ರನಾಮವನ್ನು ಪಠಿಸಿದ ನಂತರ ಆ ಪವಿತ್ರ ಭಸ್ಮವನ್ನು ಯಾತನೆಯಿಂದ ನರಳುತ್ತಿರುವವರ ದೇಹಕ್ಕೆ ಲೇಪಿಸಿದರೆ ಅವರಲ್ಲಿ ಯಾತನೆಗಳು ಕಡಿಮೆಯಾಗುತ್ತವೆ. ಒಂದು ವೇಳೆ ಒಬ್ಬನು ಗ್ರಹದೋಷಗಳಿಂದ ಪೀಡಿತನಾಗಿದ್ದರೆ ಅವನು ನೀರನ್ನು ಪವಿತ್ರಗೊಳಿಸಿ ಮಡಿ ನೀರನ್ನು ಇಟ್ಟುಕೊಂಡು ಆ ನೀರನ್ನು ಇಟ್ಟುಕೊಂಡು ಸಹಸ್ರನಾಮವನ್ನು ಪಠಿಸಿದಲ್ಲಿ ಅವನ ದೋಷಗಳು ದೂರವಾಗುತ್ತವೆ. ಮಕ್ಕಳಿಲ್ಲದವರಿಗೆ ಈ ಸಹಸ್ರನಾಮದಿಂದ ಪವಿತ್ರಗೊಂಡ ಬೆಣ್ಣೆಯನ್ನು ತಿನ್ನಲು ಕೊಟ್ಟರೆ ಅವರಿಗೆ ಸಂತಾನ ಫಲವುಂಟಾಗುವುದು ಎಂದು ಹೇಳಲಾಗುತ್ತದೆ. ಭಗವಾನ್ ಶಬರೇಶ್ವರನು ಯಾರು ಈ ಸಹಸ್ರನಾಮವನ್ನು ನಿತ್ಯವೂ ಪಠಿಸುತ್ತಾರೆಯೋ ಅವನ ಶತ್ರುಗಳನ್ನು ಸರ್ವನಾಶ ಮಾಡುತ್ತಾನೆ. ಈ ಸಹಸ್ರನಾಮವನ್ನು ನಿತ್ಯವೂ ಜಪಿಸುವವರ ಮೇಲೆ ಉಂಟಾಗುವ ದುಷ್ಟ ಶಕ್ತಿಗಳ ಪೀಡನೆಯನ್ನು ಪ್ರತ್ಯಂಗಿರಾ ದೇವಿಯು ನಾಶ ಮಾಡುತ್ತಾಳೆ. ಪ್ರತ್ಯಂಗಿರಾ ದೇವಿಯು ಶಬರೇಶ್ವರನ ಸಂಗಾತಿಯಾಗಿದ್ದಾಳೆ. ಯಾರು ಈ ಸಹಸ್ರನಾಮವನ್ನು ಕನಿಷ್ಠ 6 ತಿಂಗಳ ಕಾಲ ನಿತ್ಯವೂ ಪಠಿಸುತ್ತಾರೆಯೋ ಅವನಿರುವ ಸ್ಥಳ ಬಿಟ್ಟು ಲಕ್ಷ್ಮೀದೇವಿಯು ಎಂದಿಗೂ ದೂರ ಹೋಗುವುದಿಲ್ಲ. ಯಾರು ಈ ಲಲಿತಾ ಸಹಸ್ರನಾಮವನ್ನು 1 ತಿಂಗಳ ಕಾಲ ಪಠಿಸುತ್ತಾರೆಯೋ ಅಂಥವರ ಮಾತುಗಳಲ್ಲಿ ಮಾತಿನ ಅಧಿದೇವತೆಯಾದ ಸರಸ್ವತಿ ದೇವಿಯು ನಲಿಯುತ್ತಾಳೆ. ಜೀವಿತ ಕಾಲದಲ್ಲಿ ಒಮ್ಮೆ ಶ್ರೀಚಕ್ರದ ಪೂಜೆಯನ್ನು 1,000 ಸುವಾಸನೆಯುಳ್ಳ ಪುಷ್ಪಗಳಿಂದ ಪೂಜಿಸಿದ್ದಲ್ಲಿ ಅವನಿಗೆ ಉಂಟಾಗುವ ಪುಣ್ಯ ಫಲವನ್ನು ಶಿವನಿಂದಲೂ ಸಹ ವಿವರಿಸಲು ಸಾಧ್ಯವಿಲ್ಲ. ಇದನ್ನೇ ಅರ್ಚನೆ ಎಂದು ಕರೆಯುತ್ತಾರೆ. ಪ್ರತಿಯೊಂದು ನಾಮದ ಕೊನೆಯಲ್ಲಿ ನಮಃ ಎಂಬ ಶಬ್ದವನ್ನು ಹೇಳಬೇಕು. 15 ವಿಧವಾದ ಪುಷ್ಪಗಳನ್ನು ಹೇರಿಸಲಾಗಿದೆ. ಆದರೆ ಯಾವುದೇ ವಿಧವಾದ ಪರಿಮಳ ಭರಿತ ಹೂವುಗಳು ಸಹ ಅರ್ಚನೆಗೆ ಬಳಸಬಹುದು. ತುಳಸಿ ಗಿಡದ ಹೂವುಗಳನ್ನು ಸಹ ಬಳಸಬಹುದು, ಆದರೆ ಪತ್ರಗಳನ್ನಲ್ಲ. ಎಲ್ಲದಕ್ಕಿಂತ ಶ್ರೇಷ್ಠವಾದ ಪುಷ್ಪವೆಂದರೆ ಕೇಸರಿ ಹೂವು. ಅರ್ಚನೆ ಎಂದರೆ ಪ್ರತಿ ನಾಮಕ್ಕೂ ಓಂ, ಐಂ, ಹ್ರೀಂ, ಶ್ರೀಂ ಪೂರ್ವ ಪ್ರತ್ಯಯವಾಗಿ ಜೋಡಿಸಬೇಕು ಮತ್ತು ನಮಃ ಎಂಬುದನ್ನು ಉತ್ತರ ಪ್ರತ್ಯಯವಾಗಿ ಜೋಡಿಸಬೇಕು. ಉದಾಹರಣೆಗೆ ಮೊದಲನೆಯ ನಾಮವನ್ನು ಓಂ, ಐಂ, ಹೀಂ, ಶ್ರೀಂ ಶ್ರೀ ಮಾತೆ ನಮಃ ಎಂದು ಉಚ್ಚರಿಸಬೇಕು. ಅರ್ಚನೆಯನ್ನು ಕೈಗೊಳ್ಳುವ ಮುನ್ನ ಒಬ್ಬರು ಸಂಕಲ್ಪವನ್ನು ಮಾಡಬೇಕು. ಅದನ್ನನುಸರಿಸಿ ನ್ಯಾಸ ಅರ್ಚನೆ ಮತ್ತು ಪುನಃ ಓಂ ಎಂದು ಕಡೆಯ ನಾಮ ಅರ್ಚನೆಯನ್ನು ಹೇಳಬೇಕು. ಓಂ, ಐಂ, ಹೀಂ ಶ್ರೀ ಲಲಿತಾಂಬಿಕೈ ನಮಃ. ಓಂ ನಾವು ಹೂವುಗಳನ್ನು ಇರಿಸುವ ಕ್ರಮಕ್ಕೂ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಹೂವುಗಳು ಅರಳುವ ವಿಧಾನದಲ್ಲಿಯೇ ಅವುಗಳನ್ನು ಶ್ರೀಚಕ್ರದ ಮೇಲೆ ಇರಿಸಬೇಕು. ಅವುಗಳ ದಳಗಳು ಮೇಲ್ಮುಖವಾಗಿರಬೇಕು. ಯಾರು ಮೇಲೆ ತಿಳಿಸಿದ ಪ್ರಕಾರ ಪೂಜೆಯನ್ನು ಹುಣ್ಣಿಮೆಯಂದು ಮಾಡುತ್ತಾರೋ ಅವರು ಲಲಿತಾಂಬಿಕೆಯ ಸ್ವರೂಪವನ್ನು ಪಡೆಯುತ್ತಾರೆ. ಒಂದು ವೇಳೆ ಯಾರು ಅಂತಹ ವ್ಯಕ್ತಿಯನ್ನು ಲಲಿತಾಂಬಿಕೆಯ ಸ್ವರೂಪವೆಂದು ಭಾವಿಸುವುದಿಲ್ಲವೋ ಅವರು ಪಾಪಬಾಧಿತರಾಗುತ್ತಾರೆ. ಯಾರು ಮೇಲೆ ತಿಳಿಸಿದ ಪೂಜೆಯನ್ನು ದಸರೆಯ 9ನೇ ದಿನವಾದ ಮಹಾನವಮಿಯಂದು ಕೈಗೊಳ್ಳುತ್ತಾರೋ ಅವರು ಮುಕ್ತಿಯನ್ನು ಹೊಂದುತ್ತಾರೆ. ಮಹಾನವಮಿಯು ಶಿವ ಮತ್ತು ಶಕ್ತಿಯ ದಿನವಾಗಿದೆ. ಅಷ್ಟಮಿಯು ರುದ್ರನಿಗೆ ಮತ್ತು ನವಮಿಯು ಶಕ್ತಿಗೆ ಶ್ರೇಷ್ಠವೆಂದು ಹೇಳಲಾಗಿದೆ. ಇವೆರಡೂ ದಿನಗಳ ಸಂಧಿಕಾಲವು ಶಿವನನ್ನು ಪೂಜಿಸಲು ಅತ್ಯಂತ ಪ್ರಶಸ್ತ ಸಮಯವೆಂದು ಪರಿಗಣಿಸಲ್ಪಟ್ಟಿದ್ದು ಅಂದು ಪೂಜಿಸಿದವರ ಬೇಡಿಕೆಗಳು ಈಡೇರುತ್ತವೆ. ಅವನು ಪುತ್ರ ಪೌತ್ರಾದಿಗಳೊಂದಿಗೆ ಬಹುಕಾಲ ಜೀವಿಸುತ್ತಾನೆ. ಅಂತಿಮವಾಗಿ ಅವನು ಲಲಿತಾಂಬಿಕೆಯ ಪಾದಪದ್ಮಗಳನ್ನು ಹೊಂದುತ್ತಾನೆ. ಯಾರು ಇಂತಹ ಆಚರಣೆಗಳನ್ನು ಎಲ್ಲ ಶುಕ್ರವಾರಗಳಲ್ಲಿಯೂ ಪೂಜಿಸುತ್ತಾರೋ ಅಂಥವರಿಗೆ ಸಕಲ ಸೌಭಾಗ್ಯಗಳು ಸಮೃದ್ಧಿ ಕರುಣಿಸುತ್ತಾಳೆ ಎಂದು ಹೇಳಲಾಗಿದೆ. ಲಲಿತಾ ಸಹಸ್ರನಾಮದ ನಿಜವಾದ ಶಕ್ತಿ ಅದರ ಅರ್ಥವನ್ನು ತಿಳಿದು ಪಠಿಸಿದಾಗ ಬರುತ್ತದೆ. ಪ್ರತಿ ನಾಮವು ನಿಮ್ಮ ಜೀವನದಲ್ಲಿ ಒಂದು ಶಕ್ತಿಯನ್ನು ಉಂಟುಮಾಡುತ್ತದೆ.
ಅಂತಿಮವಾಗಿ ಹಯಗ್ರೀವನು ಈ ರಹಸ್ಯವನ್ನು ಅಗಸ್ತ್ಯನೊಂದಿಗೆ ಹಂಚಿಕೊಂಡದ್ದು ಲಲಿತಾಂಬಿಕೆಯ ಆಜ್ಞೆಯ ಮೇರೆಗೆ ಎಂದು ಹೇಳುತ್ತಾನೆ. ಹಯಗ್ರೀವನು ಅಗಸ್ತ್ಯರಿಗೆ ಈ ಸಹಸ್ರನಾಮವನ್ನು ನಿತ್ಯ ಪಠಿಸುವಂತೆ ಹೇಳಿ ಅದರ ಮೂಲಕ ಅವನು ಬೇಡಿದ್ದನ್ನು ದೇವಿ ಕರುಣಿಸುತ್ತಾಳೆ ಎಂದು ತಿಳಿಸುತ್ತಾನೆ. ಸ್ನೇಹಿತರೆ, ಲಲಿತಾ ಸಹಸ್ರನಾಮ ಕೇವಲ ಒಂದು ಸ್ತೋತ್ರವಲ್ಲ, ಇದು ಒಂದು ಶಕ್ತಿ, ಒಂದು ರಕ್ಷಣೆ, ಇದು ಒಂದು ಜೀವನದ ಮಾರ್ಗ. ಪ್ರತಿದಿನ ಕೆಲವೇ ನಿಮಿಷ ಪಠಿಸಿದರೂ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.